ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಸ್ತುತ ಕಚೇರಿ ಮತ್ತು ಸಂಸ್ಥೆಯ ಮುಖ್ಯಸ್ಥರನ್ನು ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಮುಂಬರುವ PSI, RRB, KPSC ಈ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರೆ ಈ ಟಾಪಿಕಿಂದ 2 ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. AAI ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ AAI? ಗೆಳೆಯರೆ, AAI ಅಂದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರದ ಅಧ್ಯಕ್ಷರು ಅರವಿಂದ್ ಸಿಂಗ್ ಅವರು ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಇಸ್ರೋದು ಅಧ್ಯಕ್ಷರು ಯಾರು? ಇಸ್ರೋದು ಅಧ್ಯಕ್ಷರು ಯಾರು? ಚೇರ್ಮನ್ ಆಫ್ ಇಸ್ರೋ. ಇದಕ್ಕೆ ಉತ್ತರ ಕೆ ಶಿವನ್ ಅವರು ಇಸ್ರೋದು ಅಧ್ಯಕ್ಷ ಆಗಿದ್ದಾರೆ. ಫ್ರೆಂಡ್ಸ್, ಇಸ್ರೋ ಫುಲ್ ಫಾರ್ಮ್ ಬಂದುಬಿಟ್ಟು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಬ್ಯಾಂಗ್ಳೂರಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. SBIದು ಅಧ್ಯಕ್ಷರು ಯಾರು? SBIದು ಅಧ್ಯಕ್ಷರು. ಹೂ ಇಸ್ ದ ಚೇರ್ಮನ್ ಆಫ್ SBI? SBIದು ಚೇರ್ಮನ್ ರಜನೀಶ್ ಕುಮಾರ್. SBI ಅಂದರೆ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷರು ರಜನೀಶ್ ಕುಮಾರ್. ಸ್ನೇಹಿತರೆ, SBIದು ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಮುಂಬೈಯಲ್ಲಿದೆ. SBIದು ಹೆಡ್ ಕ್ವಾರ್ಟರ್ಸ್ ಮುಂಬೈ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. NHAI ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ NHAI? NHAI ಅಂದರೆ ಸ್ನೇಹಿತರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದರದ್ದು ಅಧ್ಯಕ್ಷರು ಸುಖ್ಬೀರ್ ಸಿಂಗ್ ಸಿಂಧು ಅವರು NHAIದು ಅಧ್ಯಕ್ಷರು ಆಗಿದ್ದಾರೆ. IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮುಖ್ಯಸ್ಥರು ಯಾರು? ಹೂ ಇಸ್ ದ ಹೆಡ್ ಆಫ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್? ಕ್ರಿಸ್ಟಲಿನಾ ಜಾರ್ಜಿಯಾ ಅವರು IMFದು ಅಧ್ಯಕ್ಷರಾಗಿರ್ತಾರೆ. IMF ಅಂದರೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಖ್ಯಸ್ಥರು ಕ್ರಿಸ್ಟಲಿನಾ ಜಾರ್ಜಿಯಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. RBIದು ಪ್ರಸ್ತುತ ರಾಜ್ಯಪಾಲರು ಯಾರು? ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ RBI? ಶಕ್ತಿಕಾಂತ್ ದಾಸ್ ಅವರು RBI ಗವರ್ನರ್ ಆಗಿದ್ದಾರೆ. RBI ಅಂದರೆ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಎಲ್ಲ ಬ್ಯಾಂಕ್ಸ್ನ ರೆಗ್ಯುಲೇಟ್ ಮಾಡುತ್ತೆ. RBIದು ಗವರ್ನರ್ ಶಕ್ತಿಕಾಂತ್ ದಾಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತೀಯ ಬ್ಯಾಂಕ್ಗಳು ಸಂಘದ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್? ರಜನೀಶ್ ಕುಮಾರ್ ಅವರು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ದು ಚೇರ್ಮನ್ ಆಗಿದ್ದಾರೆ. ಭಾರತೀಯ ಬ್ಯಾಂಕುಗಳ ಸಂಘದ ಅಧ್ಯಕ್ಷರು ರಜನೀಶ್ ಕುಮಾರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ಯಾರು? ಹೂ ಇಸ್ ದ ಡಿಫೆನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ? ಭಾರತದ ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ಯಾರು? ಅಜಯ್ ಕುಮಾರ್ ಅವರು ಕೇಂದ್ರದ ರಕ್ಷಣಾ ಕಾರ್ಯದರ್ಶಿ ಆಗಿದ್ದಾರೆ. ಭಾರತದ ಕೇಂದ್ರ ಗೃಹ ಕಾರ್ಯದರ್ಶಿ ಯಾರು? ಹೂ ಇಸ್ ದ ಯೂನಿಯನ್ ಹೋಮ್ ಸೆಕ್ರೆಟರಿ ಆಫ್ ಇಂಡಿಯಾ? ಅಜಯ್ ಭಲ್ಲಾ ಅವರು ಕೇಂದ್ರ ಗೃಹ ಕಾರ್ಯದರ್ಶಿ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. BCCIದು ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ BCCI? ಸೌರವ್ ಗಂಗೂಲಿ ಅವರು BCCIದು ಚೇರ್ಮನ್ ಆಗಿದ್ದಾರೆ. ಫ್ರೆಂಡ್ಸ್, BCCI ಫುಲ್ ಫಾರ್ಮ್ ಬಂದುಬಿಟ್ಟು ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕ್ರಿಕೆಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು? ಹೂ ಇಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ಶರದ್ ಬೋಬ್ಡೆ ಅವರು ಮುಖ್ಯ ನ್ಯಾಯಾಧೀಶಾಗಿ ಆಗಿದ್ದಾರೆ. ಇದಕ್ಕಿಂತ ಮೊದಲೇ ರಂಜನ್ ಗೊಗೊಯ್ ಅವರು ಇದ್ದರು, ಈಗ ಶರದ್ ಬೋಬ್ಡೆ ಅವರು ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. BCCIನ ಹೊಸ ಕಾರ್ಯದರ್ಶಿ ಯಾರು? ಹೂ ಇಸ್ ದ ನ್ಯೂ ಸೆಕ್ರೆಟರಿ ಆಫ್ BCCI? ಇದಕ್ಕೆ ಸರಿಯಾದ ಉತ್ತರ ಜೈ ಶಾ ಅವರು BCCI ಸೆಕ್ರೆಟರಿ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ಕೇಂದ್ರ ಕಾನೂನು ಕಾರ್ಯದರ್ಶಿ ಯಾರು? ಹೂ ಇಸ್ ದ ಯೂನಿಯನ್ ಲಾ ಸೆಕ್ರೆಟರಿ ಆಫ್ ಇಂಡಿಯಾ? ಅನೂಪ್ ಕುಮಾರ್ ಮೇದಿರಟ್ಟ ಅವರು ಕೇಂದ್ರ ಕಾನೂನು ಕಾರ್ಯದರ್ಶಿ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. UIDAI CEO ಯಾರು? ಹೂ ಇಸ್ ದ CEO ಆಫ್ UIDAI? ಇದಕ್ಕೆ ಸರಿಯಾದ ಉತ್ತರ ಪಂಕಜ್ ಕುಮಾರ್ ಅವರು UIDAIದು CEO ಆಗಿದ್ದಾರೆ. ಸ್ನೇಹಿತರೆ, UIDAI ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಫ್ರೆಂಡ್ಸ್, ಆಧಾರ್ ಕಾರ್ಡ್ ಮಾಡ್ತಾರಲ್ಲ, ಇದೇ ಡಿಪಾರ್ಟ್ಮೆಂಟು UIDAIದು CEO ಪಂಕಜ್ ಕುಮಾರ್. ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು.
ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಹೂ ಇಸ್ ದ ಚೇರ್ಮನ್ ಆಫ್ ಎಸ್ ಎಸ್ ಸಿ? ಎಸ್ ಎಸ್ ಸಿ ಅಧ್ಯಕ್ಷರು ಯಾರು? ಎಸ್ ಎಸ್ ಸಿ ಅಂದರೆ ಸ್ನೇಹಿತರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತಲ್ಲ ಸ್ನೇಹಿತರೆ, ಗೌರ್ಮೆಂಟ್ ಎಕ್ಸಾಮ್ಸ್. ಎಸ್ ಎಸ್ ಸಿ ಅಧ್ಯಕ್ಷರು ಬ್ರಿಜ್ರಾಜ್ ಶರ್ಮಾ ಅವರು ಎಸ್ ಎಸ್ ಸಿ ಚೇರ್ಮನ್ ಆಗಿದ್ದಾರೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಹೂ ಇಸ್ ದ ಜನರಲ್ ಸೆಕ್ರೆಟರಿ ಆಫ್ ರಾಜ್ಯಸಭಾ? ದೇಶ್ ದೀಪಕ್ ಶರ್ಮಾ ಅವರು ರಾಜ್ಯಸಭಾದು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಹೂ ಇಸ್ ದ CEO ಆಫ್ PNB ಬ್ಯಾಂಕ್? PNB ಬ್ಯಾಂಕಿನ CEO ಯಾರು? ಮಲ್ಲಿಕಾರ್ಜುನ್ ರಾವ್ ಅವರು CEO ಆಗಿದ್ದಾರೆ PNB ಬ್ಯಾಂಕ್. PNB ಬ್ಯಾಂಕ್ ಅಂದರೆ ಸ್ನೇಹಿತರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಹೂ ಇಸ್ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್? NSG ಅಂದರೆ ಸ್ನೇಹಿತರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇದಕ್ಕೆ ಡೈರೆಕ್ಟರ್ ಜನರಲ್ಲು ಅನೂಪ್ ಕುಮಾರನ್ನು ನೇಮಿಸಲಾಗಿದ್ದಾರೆ. ಅನೂಪ್ ಕುಮಾರ್ NSG ಹೆಡ್ ಅನೂಪ್ ಕುಮಾರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ PIB? KS ದತ್ವಾಲಿಯಾ. PIB ಅಂದರೆ ಸ್ನೇಹಿತರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಇದರದ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಸ್ನೇಹಿತರೆ ನ್ಯೂ ದೆಹಲಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ರಾಜ್ಯಸಭೆಯ ವಿರೋಧಿ ಪಕ್ಷದ ನಾಯಕ ಯಾರು? ಹೂ ಇಸ್ ದ ಅಪೋಸಿಷನ್ ಲೀಡರ್ ಆಫ್ ರಾಜ್ಯಸಭಾ? ರಾಜ್ಯಸಭೆಯ ವಿರೋಧಿ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಅವರು ರಾಜ್ಯಸಭಾದ ವಿರೋಧಿ ಪಕ್ಷದ ನಾಯಕರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮನ್? ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ರೇಖಾ ಶರ್ಮಾ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಹೂ ಇಸ್ ದ ಜನರಲ್ ಸೆಕ್ರೆಟರಿ ಆಫ್ ಲೋಕಸಭಾ? ಸ್ನೇಹಲತಾ ಶ್ರೀವಾಸ್ತವ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ಪ್ರಸ್ತುತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರು? ಹೂ ಇಸ್ ದ ಕರೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ಇಂಡಿಯಾ? ತುಂಬ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಅಜಿತ್ ದೋವಲ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. LICಯ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ LIC? MR ಕುಮಾರ್ ಅವರು LICಯ ಅಧ್ಯಕ್ಷರಾಗಿದ್ದಾರೆ. ಭಾರತದ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು? ಹೂ ಇಸ್ ದ ಪ್ರೆಸೆಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? KK ವೇಣುಗೋಪಾಲ್ ಅವರು ಅಟಾರ್ನಿ ಜನರಲ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತ ಸರ್ಕಾರದ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು? ಹೂ ಇಸ್ ದ ಕರೆಂಟ್ ಎಕನಾಮಿಕ್ ಅಡ್ವೈಸರ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ? ಚೀಫ್ ಎಕನಾಮಿಕ್ ಅಡ್ವೈಸರ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ? ಕೆ ಸುಬ್ರಹ್ಮಣ್ಯಂ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ಭಾರತ ಸರ್ಕಾರದ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರು ಕೆ ಸುಬ್ರಹ್ಮಣ್ಯಂ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಮಂತ್ರಿ ಯಾರು? ಹೂ ಇಸ್ ದ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟರ್ ಆಫ್ ಇಂಡಿಯಾ? ಡಿ ವಿ ಸದಾನಂದ ಗೌಡ ಅವರು ರಾಸಾಯನಿಕ ಮತ್ತು ರಸಗೊಬ್ಬರಗಳ ಮಂತ್ರಿಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ 15th ಫೈನಾನ್ಸ್ ಕಮಿಷನ್? NK ಸಿಂಗ್ ಅವರು 15th ಫೈನಾನ್ಸ್ ಕಮಿಷನ್ ಹೆಡ್ ಆಗಿದ್ದಾರೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್. ತುಂಬ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. NIA ಮುಖ್ಯಸ್ಥರು ಯಾರು? ಹೂ ಇಸ್ ದ ಹೆಡ್ ಆಫ್ NIA? NIA ಅಂದರೆ ಸ್ನೇಹಿತರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇದಕ್ಕೆ ಮುಖ್ಯಸ್ಥರು ಆಗಿರೋದು YC ಮೋದಿ ಅವರು NIAದು ಚೀಫ್ ಆಗಿದ್ದಾರೆ. YC ಮೋದಿ. ಸೆಬಿಯ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ ಸೆಬಿ ಅಂದರೆ ಸ್ನೇಹಿತರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ಸ್ ಆಫ್ ಇಂಡಿಯಾ. ಸ್ನೇಹಿತರೆ ಇದು ಸೆಬಿ ಬೋರ್ಡ್ನು BSE ಮತ್ತು NSEನ ರೆಗ್ಯುಲೇಟ್ ಮಾಡುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಮಾರ್ಕೆಟ್ ಇರುತ್ತಲ್ಲ ಸ್ನೇಹಿತರೆ, ಇದನ್ನು ಸೆಬಿ ಬೋರ್ಡ್ನ ರೆಗ್ಯುಲೇಟ್ ಮಾಡುತ್ತೆ. ಇದಕ್ಕೆ ಸರಿಯಾದ ಉತ್ತರ ಅಜಯ್ ತ್ಯಾಗಿ ಅವರು ಸೆಬಿದು ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ.
ಹಾಕಿ ಇಂಡಿಯಾದ ಮುಖ್ಯಸ್ಥರು ಯಾರು? ಹಾಕಿ ಇಂಡಿಯಾದ ಮುಖ್ಯಸ್ಥರು ಯಾರು? ಹಾಕಿ ಇಂಡಿಯಾದ ಮುಖ್ಯಸ್ಥರು. ಹೂ ಇಸ್ ದ ಚೀಫ್ ಆಫ್ ಹಾಕಿ ಇಂಡಿಯಾ? ಇದಕ್ಕೆ ಸರಿಯಾದ ಉತ್ತರ ಮುಸ್ತಾಕ್ ಅಹ್ಮದ್. ಮುಸ್ತಾಕ್ ಅಹ್ಮದ್ ಅವರು ಹಾಕಿ ಇಂಡಿಯಾದು ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ಗೃಹ ಸಚಿವರು ಯಾರು? ಹೂ ಇಸ್ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಗೃಹ ಸಚಿವರು ಅಮಿತ್ ಶಾ. ಅಮಿತ್ ಶಾ ಅವರು ಭಾರತದ ಗೃಹ ಸಚಿವರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ರಕ್ಷಣಾ ಸಚಿವರು ಯಾರು? ಭಾರತದ ರಕ್ಷಣಾ ಸಚಿವರು ಹೂ ಇಸ್ ದ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ? ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಭಾರತದ ಹಣಕಾಸು ಸಚಿವರು ಯಾರು? ಹೂ ಇಸ್ ದ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ? ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇದೇ ರೀತಿ GK ಟಾಪಿಕ್ಸ್ನ ಕವರ್ ಮಾಡ್ತೀನಿ ನಿಮ್ಮ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ.